MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಔತಣಕೂಟ. ಕಾವೇರಿ ನಿವಾಸದಲ್ಲಿ ಚರ್ಚೆ ಆಗಿದ್ದಾದ್ರೂ ಏನು? ಡಿನ್ನರ್ ಸಭೆಗೆ ಗೈರಾಗಿದ್ದು ಯಾರ್ಯಾರು? ತರಾತುರಿಯಲ್ಲಿ ಹೋದವರು ಯಾರ್ಯಾರು? ನವೆಂಬರ್ ಕ್ರಾಂತಿಯೂ ಇಲ್ಲ, ಏನೂ ಇಲ್ಲ ಎಂದ ಸಚಿವ ರಾಮಲಿಂಗಾರೆಡ್ಡಿ. ಇದೆಲ್ಲವನ್ನ ನೋಡೋಣ ಡಿನ್ನರ್ ಮೀಟಿಂಗ್ ನ್ಯೂಸ್ ಟಾಪ್ 9ನಲ್ಲಿ. ಕಾಂಗ್ರೆಸ್ ಮನೆಯಲ್ಲಿ ನವೆಂಬರ್ ಕ್ರಾಂತಿ ವದಂತಿ ಕಿಚ್ಚು ಕಂಪನ ಎಬ್ಬಿಸಿತ್ತು. ಇದರ ನಡುವೆ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಆಯೋಜಿಸಿದ್ದ ಔತಣಕೂಟದತ್ತ ಎಲ್ಲರ ಚಿತ್ತ ನೆಟ್ಟಿತ್ತು. ಆದರೆ ಡಿನ್ನರ್ ಮೀಟಿಂಗ್ನಲ್ಲಿ ನವೆಂಬರ್ ಕ್ರಾಂತಿ ಬಿರುಗಾಳಿ, ಸಂಪುಟ ಪುನರ್ರಚನೆ ಮಾತು ಸದ್ದು ಮಾಡಿಲ್ಲ ಎನ್ನಲಾಗಿದೆ. ಸಿಎಂ ಸಿದ್ದರಾಮಯ್ಯ ರಾಷ್ಟ್ರೀಯ ಒಬಿಸಿ ಸಲಹಾ ಮಂಡಳಿ ಅಧ್ಯಕ್ಷರಾಗಿರೋದ್ರಿಂದ ರಾಷ್ಟ್ರ ರಾಜಕಾರಣದ ಬಗ್ಗೆ ಮಾತ್ರ ಚರ್ಚಿಸಲಾಗಿದೆ. ಕಾವೇರಿ ನಿವಾಸದಲ್ಲಿ ಸಂಪುಟ ಸಹೋದ್ಯೋಗಿಗಳ ಜೊತೆ ಸಿಎಂ ಡಿನ್ನರ್ ಮೀಟಿಂಗ್ ನಡೆಸಿದ್ರು. ಅನುಮತಿ ಪಡೆದು ಸಚಿವ ಜಮೀರ್, ಬೋಸರಾಜು, ಸತೀಶ್ ಜಾರಕಿಹೊಳಿ, ಹೆಬ್ಬಾಳ್ಕರ್, ಮಂಕಾಳ ವೈದ್ಯ, ಎಸ್ ಮಲ್ಲಿಕಾರ್ಜುನ ಗೈರಾಗಿದ್ರು. ಇವರನ್ನ ಹೊರತುಪಡಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲಾ ಸಚಿವರು ಸಿದ್ದರಾಮಯ್ಯ ಆಯೋಜಿಸಿದ್ದ ವೆಜ್ ಅಂಡ್ ನಾನ್ ವೆಜ್ ಊಟವನ್ನ ಸವಿದಿದ್ದಾರೆ. ಡಿನ್ನರ್ ಮೀಟಿಂಗ್ ನಲ್ಲಿ ಸಂಪುಟ ಪುನರಚನೆ ಬಗ್ಗೆ ಚರ್ಚೆಯಾಗಿಲ್ಲ. ಸಭೆ ಬಳಿಕ ಕೆಲವೇ ಕ್ಷಣದಲ್ಲಿ ಸಚಿವ ಜಾರ್ಜ್, ಡಿಸಿಎಂ ಡಿಕೆ ಸೇರಿದಂತೆ ಹಿರಿಯ ಸಚಿವರು ವಾಪಸ್ ಹೋದ್ರು. ಇನ್ನು ಕೆಲ ಸಚಿವರು ಬಂದ ಪುಟ್ಟ ಹೋದ ಪುಟ್ಟ ಎಂಬಂತೆ ಸಭೆಯಲ್ಲಿ ಭಾಗಿಯಾಗಿದ್ರು. ಖಾಸಗಿ ಕಾರ್ಯಕ್ರಮ ಇದ್ದ ಕಾರಣ ಕೆಲ ಸಚಿವರು ಸಿಎಂ ಸಿದ್ದರಾಮಯ್ಯಗೆ ಮುಖ ತೋರಿಸುವುದಕ್ಕೆ ಸೀಮಿತವಾದ್ರು. ಇನ್ನು ಕೆಲ ಸಚಿವರು ತಮ್ಮ ವಿದೇಶ ಪ್ರವಾಸ ಅಂತೇಳಿ ಹೋಗಿರೋ ಮಾಹಿತಿ ಲಭ್ಯವಾಗಿದೆ. ಹಿರಿಯ ನಾಯಕರ ಅನುಪಸ್ಥಿತಿಯಲ್ಲಿ ಸಂಪುಟ ರಚನೆ ಬಗ್ಗೆ ಸಹಜವಾಗಿ ಮಾತನಾಡಲ್ಲ. ಔತಣಕೂಟದಲ್ಲಿ ಭಾಗಿಯಾಗಿದ್ದ ಡಿಸಿಎಂ ಡಿಕೆ, ಪರಮೇಶ್ವರ್, ಕೆಜೆ ಜಾರ್ಜ್ ಸೇರಿದಂತೆ ಕೆಲ ನಾಯಕರು ತರಾತುರಿಯಲ್ಲಿ ವಾಪಸ್ ಹೋದ್ರು. ಇಂತಹ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಅಥವಾ ಪುನರಚನೆಯ ಬಗ್ಗೆ ಚರ್ಚೆ ತೀರಾ ಅಸಹಜ. ಹೀಗಾಗಿ ಡಿನ್ನರ್ ಸಭೆಯಲ್ಲಿ ಈ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಎನ್ನಲಾಗಿದೆ. ತಾಂತ್ರಿಕವಾಗಿ ಕೆಲ ಅಂಶಗಳನ್ನ ಗಮನಿಸುವುದಾದ್ರೆ ಬಿಹಾರ ಚುನಾವಣೆ ನವೆಂಬರ್ 14ಕ್ಕೆ ಮುಗಿಯಲಿದೆ. ಒಂದು ವೇಳೆ ಬಿಹಾರದಲ್ಲಿ ಇಂಡಿಯಾ ಮೈತ್ರಿಕೂಟ ಗೆದ್ರೆ ಸರ್ಕಾರದ ರಚನೆ, ಮಂತ್ರಿಮಂಡಲ ಬಗ್ಗೆ ಗಮನ ಹರಿಸಬೇಕು. ಒಂದು ವೇಳೆ ಸೋತ್ರೆ ಸಹಜವಾಗಿ ರಾಜ್ಯದ ಯಾವ ನಾಯಕರು ಹೈಕಮಾಂಡ್ ಬಳಿ ಚರ್ಚಿಸೋ ಸಾಧ್ಯತೆ ತೀರಾ ಕಡಿಮೆ. ಹೀಗಾಗಿ ಡಿಸೆಂಬರ್ 2ನೇ ವಾರದವರೆಗೆ ಚರ್ಚೆ ಆಗಲ್ಲ. ಡಿಸೆಂಬರ್ನಲ್ಲಿ ಬೆಳಗಾವಿ ಅಧಿವೇಶನ ಸ್ಟಾರ್ಟ್ ಆದ್ರೆ ಹೊಸ ಮಂತ್ರಿಗಳು ಕಲಾಪಕ್ಕೆ ಹೇಗೆ ಸಿದ್ಧರಾಗುತ್ತಾರೆಂದು ಗೊತ್ತಾಗೋದಿಲ್ಲ. ಡಿಸೆಂಬರ್ ತಿಂಗಳಲ್ಲೂ ಸಂಪುಟ ಪುನರ್ರಚನೆ ಆಗೋ ಸಾಧ್ಯತೆ ಕಡಿಮೆ ಅಂತ TV9ಗೆ ಕಾಂಗ್ರೆಸ್ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಡಿನ್ನರ್ ಮೀಟಿಂಗ್ ನಲ್ಲಿ ಸಚಿವರ ಜೊತೆ ಸಿಎಂ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆ ತಂತ್ರಗಾರಿಕೆ ಬಗ್ಗೆ ಚರ್ಚಿಸಿದ್ದಾರೆ. ಎಲ್ಲ ಸಚಿವರ ಜೊತೆ ಖಾಸಗಿಯಾಗಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಪ್ರತ್ಯೇಕ ಕೊಠಡಿಯಲ್ಲಿ ಸಂಪುಟ ಸಹೋದ್ಯೋಗಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚಿಸಿದ್ದಾರೆ. ಬಿಹಾರ ಎಲೆಕ್ಷನ್ ಗೆಲುವಿನ ತಂತ್ರಗಾರಿಕೆ ಬಗ್ಗೆ ಮಾತುಕತೆ ನಡೆಸಲಾಗಿದೆ. ಕರ್ನಾಟಕದಿಂದ ಬಿಹಾರ ಚುನಾವಣೆಯ ಜವಾಬ್ದಾರಿ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಾಗಿದೆ. ಇದರ ಜೊತೆಗೆ ಕ್ಷೇತ್ರವಾರು ಬಿಡುಗಡೆ ಆಗಿರುವ ತಲಾ 50 ಕೋಟಿ ಅನುದಾನ ಸಮರ್ಪಕ ಬಳಕೆ ಬಗ್ಗೆ ಸಚಿವರ ಜೊತೆ ಸಿಎಂ ಚರ್ಚಿಸಿದ್ದಾರೆ. ಸಚಿವರ ಮೌಲ್ಯಮಾಪನ ಮತ್ತು ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಸಿಎಂ ಔತಣಕೂಟದ ಬಳಿಕ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಸರ್ಕಾರ ಇವತ್ತು ಬೀಳುತ್ತೆ, ನಾಳೆ ಬೀಳುತ್ತೆ, ಅದು ಇದು ಹೇಳ್ತಾನೆ ಇರ್ತಾರೆ. ಯಾವ ಕ್ರಾಂತಿಯೂ ಇಲ್ಲ, ಅದೆಲ್ಲ ಭ್ರಾಂತಿ ಅಂತ ಔತಣಕೂಟದ ಬಳಿಕ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. 5 ಮಹಾನಗರ ಪಾಲಿಕೆಗಳ ಚುನಾವಣೆ ಆಗ್ತಾ ಇದೆ. ಮತ್ತೆ ಗ್ರಾಮಾಂತರ ಪ್ರದೇಶದವರಿಗೆ ZPTP ಬರ್ತಾ ಇದೆಯಲ್ಲ, ಯಾವ ಕ್ರಾಂತಿನೂ ಇಲ್ಲ, ಏನೂ ಇಲ್ಲ, ಭ್ರಾಂತಿ ಅಷ್ಟೇ. ಔತಣಕೂಟದಲ್ಲಿ ಮುದ್ದೆ, ಗ್ರೇವಿ, ಚಿಕನ್, ಮಟನ್ ಎಲ್ಲ ಇತ್ತು ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಊಟದ ಜೊತೆ ಉಪ್ಪಿನಕಾಯಿ ಇರಲಿಲ್ಲ. ಸಚಿವರನ್ನ ಕರೆದು ವೈಯಕ್ತಿಕ ಅಭಿಪ್ರಾಯವನ್ನ ಪಡೆದುಕೊಂಡಿದ್ದಾರೆ. ಒಬ್ಬೊಬ್ಬರು ಸಚಿವರದ್ದು ಒಂದೊಂದು ಇರುತ್ತೆ. ನನ್ನ ಜೊತೆಗೆ ಇಲಾಖೆಯ ವಿಚಾರವಾಗಿ ಮಾತನಾಡಿದ್ರು ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಇಡ್ಲಿ ಇತ್ತು, ದೋಸೆ ಇತ್ತು, ಚಿಕನ್ ಇತ್ತು, ಮಟನ್ ಇತ್ತು, ಮುದ್ದೆ ಇತ್ತು, ಗ್ರೇವಿ ಇತ್ತು. ನನಗೆ ಮಾತಾಡಿರ್ತಕ್ಕಂಥ ಇಲಾಖೆ ವಿಚಾರಗಳು. ಸೊ ಒಬ್ಬೊಬ್ಬರಿಗೆ ಒಂದೊಂದು
ಜನರೆಲ್ಲ ಕರೆಸಿ ಮಾತಾಡಿ ಅಟ್ ಎ ಟೈಮ್ ರಾದರ್ ದನ್ ಹ್ಯಾವಿಂಗ್ ಎ ಪ್ರೈವೇಟ್ ಮೀಟಿಂಗ್ ವಿ ಹ್ಯಾಡ್ ಅ ಕ್ಯಾಶುವಲ್ ಡಿನ್ನರ್. ತುರ್ತು ಕಾರ್ಯಕ್ರಮ ಇದ್ದಿದ್ರಿಂದ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಚಲುವರಾಯಸ್ವಾಮಿ ವಾಪಸ್ಸಾದ್ರು. ಇಲಾಖೆಯ ಕಾರ್ಯಕ್ರಮವಿದೆ, ಫಿಲಿಪೈನ್ಸ್ಗೆ ಹೋಗುತ್ತಿದ್ದೇನೆ. ಸತ್ಯವಾಗಿ ಹೇಳ್ತಿದ್ದೀನಿ, ಡಿನ್ನರ್ ಮೀಟಿಂಗ್ ನಲ್ಲಿ ಏನೂ ಚರ್ಚೆ ಇಲ್ಲ. ಡಿನ್ನರ್ ಮೀಟಿಂಗ್ ನಲ್ಲಿ ಸಾಮಾನ್ಯ ಚರ್ಚೆ ಅಷ್ಟೇ, ಬೇರೇನೂ ಇಲ್ಲ. ಒಂದು ದೋಸೆ ತಿಂದು ಬಂದೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ನನಗೆ ಇಲಾಖೆದು ಮಂಡ್ಯ ಯೂನಿವರ್ಸಿಟಿ ವಿಚಾರದಲ್ಲಿ ಫಿಲಿಪೈನ್ಸ್ಗೆ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ ಅನುಮತಿ ಪಡೆದು ಹೋಗ್ತಾ ಇದ್ದೀನಿ. ನೋಡಪ್ಪ, ಸತ್ಯ ಹೇಳ್ತೀನಿ, ಏನೂ ಇಲ್ಲ. ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.